ಏನೆಲ್ಲ ಟ್ರಿಪ್ ಫ್ಯಾಮಿಲಿ ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಬೆಳಗ್ಗೆ 7:03 ಆಗಿ ಸ್ನೇಹಿತರೆ ವ್ಲಾಗ್ ಚಲೋ ಮಾಡೀನಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವು ನಿನ್ನೆ ಇಲ್ಲೇ ಸನ್ಯಾದ ಅಂಗಡಿಯಾಗ ಒಂದು 6 ಪೀಸ್ ಹೇಳಿದೆ. ಇನ್ನೂ ಆರ್ಡ್ರ್ ಅದ ಸ್ನೇಹಿತರೆ. ಇವು ಅದು ಆರ್ಡ್ರ್ ಐತಿ, ಹಾಕಬೇಕು. ಇವು 6 ಪೀಸ್ನಾಗ ನಾನು ಕಲರ್ ತೋರಿಸಿ ವಿಡಿಯೋ ಮಾಡಿರ್ತೀನಿ ಒಂದು ವಿಡಿಯೋದಾಗ ಬಟ್ಟಿದ್ರಾಗ. ನೀವು ನೋಡಿ ತಗೊಳ್ಳಿ ಸ್ನೇಹಿತರೆ. ಬೇಕಾದ್ರೆ ಬರೀ ಹೊರಗಡೆ 800 900 1500 ತನಕ ಅದಾವ ರೀ. ಕ್ವಾಲಿಟಿ ಮಾತ್ರ ಸೂಪರ್ ಇದೆ. ನಾ ಬರೀ 650 ಕ್ವಾಲಿಟಿ ಹೆಂಗಿದೆ ಹೆಂಗಿಲ್ಲ 650 ಹಚ್ಚಾರ ಅಂತ ಅನ್ಬೇಡಿ. ತೊಗೊಂಡು ನೋಡಿ, ರೇಟ್ ಕಮ್ಮಿ ಇದೆ. ನಿಮ್ಗೆಲ್ಲರಿಗೂ ಹೆಲ್ಪ್ ಆಗಲಿ ಅಂತ ನಾನು ಹಚ್ಚಿರ್ತೀನಿ. ಅವೆಲ್ಲ ನೋಡಿ ಬಾಕ್ಸ್ ಎಲ್ಲ ಬಾಕ್ಸ್ ತಂದೀನಿ ರೀ. ಬಾಕ್ಸ್ ಹಾಕಲ್ಲ ಇವತ್ತು. ಇಷ್ಟು ಡ್ಯಾಮೇಜ್ ಚೆಕ್ ಮಾಡಿ ಪ್ಯಾಕ್ ಮಾಡಿ ನೋಡಿ. ಆ ಥರ ಪ್ಯಾಕ್ ಮಾಡ್ಬೇಕು ರೀ. ಡ್ಯಾಮೇಜ್ ಚೆಕ್ ಮಾಡೋದು, ಸೀರೆ ಹಾಕಿ ಅಡ್ರೆಸ್ ಹಾಕಿ ಇಟ್ಬಿಟ್ನಿ ಅಂದ್ರೆ ನಾಳೆ ತೊಗೊಂಡು ಕೊಟ್ಟು ಬರೋಕೆ ಬರ್ತೀರಿ. ಇವೆರಡು ಬಾಕಿ ಐತ್ರಿ. ಒಂದಿನ ಅಡ್ರೆಸ್ ಬರ್ಕೋಬೇಕು ಇಷ್ಟಕ್ಕೂ. ಅವ್ರು ಯಾವ ಸೀರೆ ಹೇಳ್ತಾರೆ ಯಾವ ಸೀರೆ ಎಲ್ಲಕ್ಕೂ ಅಡ್ರೆಸ್ ಬರೋದು ಇಟ್ಟು ಕೇರಿ ಮತ್ತು ಅದನ್ನು ಪ್ಯಾಕ್ ಡ್ಯಾಮೇಜ್ ಚೆಕ್ ಮಾಡಿ ಪ್ಯಾಕ್ ಮಾಡ್ಬೇಕು ರೀ. ಬನ್ನಿ ಸ್ನೇಹಿತರೆ, ಮತ್ತು ಏನಿಲ್ಲ ಕೆಲಸ ಮಾಡ್ಕೊಂಡು ಸಿಗ್ತೀನಿ. ಸುಸ್ತಾಗೈತೆ ನೋಡಿ, ಫುಲ್ಲ ನೆಗಡಿ ಬಂದ್ಬಿಟ್ಟೈತಿ ಇವತ್ತು. ಊಟ ಇಲ್ಲ, ಸರಿ ಟೈಮ್ ನಿದ್ದಿಲ್ಲ ಸ್ನೇಹಿತರೆ. ಎಲ್ಲ ಮನೆ ಎಲ್ಲ ಕಸ ಗುಡಿಸಿ ಎಲ್ಲ ಮಾಡಿ ನಾಷ್ಟಾಕ ಉಪ್ಪಿಟ್ಟಿಗೆ ಒಳಗಿನ್ರಿ. ಸಣ್ಣ ರವದ ಉಪ್ಪಿಟ್ಟು ಮಾಡ್ಬೇಕು. ಮನೆ ಒಂದು ಕಿಲೋ ರವೆ ತಂದೀನಿ ರೀ ಉಂಡೆ ಮಾಡೋಕಂತೆ. ಮತ್ತು ಹಸಿರಾತು ಒಂದು ಉಪ್ಪಿಟ್ಟು ಮಾಡಿರೋದಂತ ಮಾಡೀನಿ. ದಪ್ಪನ ರವಾನೂ ಇಲ್ಲ. ಏನು ಅಕ್ಕ ಕೊತ್ತಂಬರಿ ಸೂಡು ತಗೋದು ಕುಂತಾಳ ಅಂತ ಅಂತಿರಬೇಕು. ಇಲ್ಲ ಸ್ನೇಹಿತರೆ, ಒಬ್ಬ ಅಪ್ಪೆ ಮಾರಕ್ಕೆ ಬಂದಿದ್ದ. ಶ್ರಾವಣಿನೂ ಕುಂತಾವಡಿ. ಹಾಯ್ ಮೇಡಮ್ಮ. ಶ್ರಾವಣ ಕಿಡಿಗೇಡಿ ಶ್ರಾವಣ ಅದ ನೋಡಿ. ಏ ಕಿಡಿಗೇಡಿ ಅಪ್ಪಾಜಿ, ಹಾಯ್ ಮಾಡಪ್ಪಾಜಿ. ಕಿಡಿಗೇಡಿ ಕೃಷ್ಣ. ಏ ಕಿಡಿಗೇಡಿ ಕೃಷ್ಣ, ಹಾಯ್ ಮಾಡ್ರಿ ಪಪ್ಪ. ಎರಡು ಕೈಲೇ ಹಾಯ್ ಮಾಡ್ತೀರೇನ್ರಿ ಅಪ್ಪ? ಉಪ್ಪ ಕೊಡ್ರಿ ಒಂದು ಎಲ್ಲರಿಗೂ, ಫ್ರೆಂಡ್ಸಿಗೆ. ಎಲ್ಲಿ ಹೊಡ್ಕೊಡ್ತಾರೆ ಉಪ್ಪ? ಯಾಕಡೆ ಉಪ್ಪ ಕೊಡೋದು? ಯಾಕಡಿಲ್ಲ ಅಂಟಿಯಾರ ಉಪ್ಪ ಕೊಡ್ತೀನಿ ತಗೋರಿ ಅನ್ಬೇಕು. ಕೊಟ್ಟೆ ಅಲ್ಲ, ಬಂದೇ ಅಲ್ಲ ಅಂತ ನೋಡೋರಿ. ಕೊಡು ಕೊಡು ಮತ್ತು ಉಪ್ಪ ಅಂತಿ ಕೊಡಲಾಗ್ಯದ. ಅಯ್ಯಪ್ಪ ಏನು ಚಂದ ಬರ್ದಿರಪ್ಪ, ನೀ ಕಚ್ಚಿ ಪಿಚ್ಚಿ ಬರೀತಿ. ಕಿಡಿಗೇಡಿ ಕೃಷ್ಣ ಉಪ್ಪ ಕೊಡ್ರಿ ಆಂಟಿಯರಿಗೊಂದು. ಹಾಂ ಕೊಟ್ಟು ನೋಡ್ರಿ ಸ್ನೇಹಿತರೆ. ತಗೋರಿ ಉಪ್ಪ ಒಂದು. ಶ್ರಾವಣಂದು ಗೊನ್ನೆ ಉಪ್ಪ ಗೊನ್ನೆ ಹಚ್ಕೊಳ್ತಾನೆ ರೀ ಅವ. ಕೊತ್ತಂಬರಿ ಎಷ್ಟು ಚಂದ ಐತೆ ನೋಡಿ. 5 ರೂಪಾಯಿ ಅಂತ ನೋಡಿ ಸ್ನೇಹಿತರೆ, ಎಷ್ಟು ಸಸ್ತಾಗೈತಿ. ಇವು ಒಮ್ಮೆ ಇಂಥ ಕೊತ್ತಂಬರಿ ಇದ್ರಾಗ 20 ರೂಪಾಯಿ ಕೊಡ್ತು ಕೊಡಲ್ಲ. ಒಂದೇ ತೊಗೋಬೇಕಂತ ತಿಳಿವಿದೆ. 3 ಸೂಡು ಅದಾವಕ್ಕ, ತೊಗೊಂಬಿಡಿ ಅಕ್ಕ ಅಂತಂದು ಅಪ್ಪ. 2 ಬ್ಯಾಸರಾಗಿತ್ತಕ್ಕ ಅಂತಂದ. ನಾವು ವ್ಯಾಪಾರ ಮಾಡೋರು, ಅವ್ರು ವ್ಯಾಪಾರ ಮಾಡೋರು. ಹೋಲಿ ಬಿಡು, 5 ಸಸ್ತದಾಗ ಕೊಡ್ತಾನೆ. ಅದನ್ನು ಅಪ್ಪೆ ಮಾರಕ್ಕೆ ಬಂದ. ಏನೋ ಹೇಳ್ತಾಡ್ರಿ ಶ್ರಾವಣಿ ದಾರಿ ಸಾಲಿ ಬರ್ತಿದ್ನೇ ಮಾಡ್ದ. ಕೊತ್ತಂಬರಿ ಚಂದ ಇತ್ತು ರೀ. ಫ್ರಿಜ್ಜೂ ಇತ್ತಲ್ಲ, ಚೆನ್ನಾಗಿ ಸೋಸ್ಕೇರಿಟ್ಟು ಅಂದ್ರೆ ನಮ್ಮ ಮುತ್ಯ ಶ್ರಾವಣ ತಿಂಗಳದಾಗ ತೆಗೆದು ನೋಡಿ. ಅದೇ ಕೊತ್ತಂಬರಿ ಇಲ್ಲಿ ಖಾಲಿ ಆತ್ರಿ. ಈಗ ಹಿಂಗೆ ಐತ್ರಿ, ಅದು ಚೆನ್ನಾಗಿ ಬರ್ತದೆ. ಚಲೋ ಫ್ರೆಶ್ ಕೊತ್ತಂಬರಿ. ಈ ಥರ ಸಿಟೆ ಸಿಗಲ್ಲ ರೀ ಫ್ರೆಶ್ ಕೊತ್ತಂಬರಿ. 15 ರೂಪಾಯಿ 20 ರೂಪಾಯಿ ಇತ್ತು. ಚಿಲ್ಲರೆ ಕೊಡಿ ಅಪ್ಪಿದೆ. ಚಿಲ್ಲರೆನೂ ಇಲ್ಲಕ್ಕ, 5 ರೂಪಾಯಿ ಇತ್ತು ನೋಡು. 3 ತೊಗೊಂಬಿಡಕ್ಕ ಅಂತಂದ. ಯಾಕಾದ್ರೆ ಅದು ಬೇಡ ಅಂತ 3 ತೊಗೊಂಡು. ಫ್ರಿಜ್ಜೂ ಐತಿ ಕೆಡಲ್ಲ ಅಂತೇಳಿ ಇಟ್ರೆ ಅದು ಸೋಸಿ ಅಂತ. ಇದನ್ನೆಲ್ಲ ಸೋಸಿ ಇಟ್ಕೊಂಡು ಕೇರಿ ನಾಷ್ಟಕ್ಕೆ ಹೋಗಿ ಮ್ಯಾಗ ತೆಗಿಯವ. ಅವು ಮೆಣಸಿನ್ಕಾಯಿ ಕಟ್ತಾ ತೋರಿಸ್ತೀನಿ. ವಿಡಿಯೋ ಮಾಡೋಕ್ಕೆಲ್ಲ ಸೆಟ್ ಮಾಡ್ತೀನಿ, ಆಮೇಲೆ ತೋರಿಸ್ತೀನಿ ನಿಮ್ಗೆ. ಸ್ನೇಹಿತರೆ, ಒಂದಿಷ್ಟು ಹಪ್ಪಳ ಹುರಿದೆ ಆಯ್ತಾರ ಐತ್ರಿ. ಉಪ್ಪಿಟ್ಟು ಮಾಡ್ತೀನಲ್ಲ, ಹೆಂಗೆ ಖಾಲಿ ಆಯ್ತು ನೋಡುವ. ಸ್ವಲ್ಪ ಹಾಕಿದೆ ಎಣ್ಣಿಲ್ಲ ಮನ್ಯಾಗ. ಎಣ್ಣೆ ಮೊನ್ನೆ ಬಡಾಬಿ ಖಾಲಿ ಆಗಿದೆ. ಎಣ್ಣೆ ಬಾಟ್ಲಿ ತಿಕ್ಕಡಿಯವ ತಿಕ್ಬಿಡ್ತೀನಿ. ಇವತ್ತು ನಾಳೆಗೆ ಹೋಗ್ತೀನಿ, ತುಂಬ್ಕೊಂಬರ್ತೀನಿ. ಇಷ್ಟು ಹಪ್ಪಳ ಕರ್ದೀನಿ ಸ್ನೇಹಿತರೆ. ಇಲ್ಲಿ ಇವತ್ತು ಸಂಡೇ ಐತಿ, ಮಕ್ಕ ಮನ್ಯಾಗ ಅದಾವು ತಿನ್ಕೋತಾರೆ ಇರ್ತಾವು. ಹೋಗಮ್ಮ ಅಂತಾಗಿ ಎಣ್ಣೆ ಬಾಟ್ಲಿ ಹಿಂಗೆ ಹೆಪ್ಪಾಗೈತೆ ಹೋಗ. ಮತ್ತು ಮಾಡ್ದಾಗೈತಿ ಎಣ್ಣೆ ಖಾಲಿ ಆಗೈತಿ. ಇದೇ ಚಲೋ ಎಣ್ಣೆ ಹಾಕಿ ಸ್ವಲ್ಪ ಹಪ್ಪಳ ಕರ್ಕೊಂಡು ನೋಡಿ. ಮಕ್ಕಳು ಅದಲ್ಲ ಮನ್ಯಾಗ ಇರಲಿ. ಮತ್ತು ಉಪ್ಪಿಟ್ಟು ಮಾಡ್ತೀನಲ್ಲ, ಹೋಗು. ತಿಕ್ಕಕ್ಕಿಡೋ ಬೇಡ, ತಿಕ್ಕಕ್ಕಿಡೋಗೋದೆಲ್ಲ ಏನಿಲ್ಲ ಎಣ್ಣೆ ನೋಡಿ ಸ್ನೇಹಿತರೆ. ಅದ್ರಾಗೆ ಉಪ್ಪಿಟ್ಟಿನ ರವೆ ಹಾಕಿ ಹುರ್ಕೊಳಕತ್ತೀನಿ. ಉಪ್ಪಿಟ್ಟು ಮಾಡ್ತೀನಿ ರೀ, ಸಣ್ಣ ರವದ್ದು. ಮಸ್ತ್ ಆಗುತ್ತಾ. ಹಪ್ಪಳ ಕರ್ದೀನಿ. ಪರ್ತ ಮಾಡ್ದಾಗ ಇಡವ, ತಿಕ್ಕಕ್ಕಿಡೋಗು. ನೆಟ್ಟಿಲ್ಲ ಅಮ್ಮ ನೋಡಿ ಸ್ನೇಹಿತರೆ. ಈ ಕಡೆ ಎಲ್ಲ ಟಮಾಟೊ ಹಾಕಲ್ರಿ ಇದಕ್ಕೆ. ಇವು ಹಪ್ಪಳ ಪ್ಯಾಕೆಟ್ ಮಾಡಿ ಒಂದಿಷ್ಟು ಕರೆದಿದ್ದೆ. 2 ಸಲ ಕರೆದಿ ನೋಡಿ. ಒಂದೊಂದು ಪ್ಯಾಕೆಟ್ ಒಂದೊಂದು ಸಲ ಕರ್ದಂಗೆ ರೀ. ಆದರೆ ಅದು ಅರ್ಧ ಇದು ಅರ್ಧ ಕರ್ದೀನಿ ರೀ. ಒಂದೇ ಥರ ಆತಂತ. ಹಸಿಮೆಣ್ಸಿನ್ಕಾಯಿ ಒಣ ಖಾರ ರವೆ ಚೆಲ್ಲವ್ರಿ. ಬರ್ರಿ ಉಪ್ಪಿಟ್ಟು ಮಾಡಿ ಮತ್ತೆ ಸಿಗ್ತೀನಿ ರೀ.
ನೋಡಿ ಸ್ನೇಹಿತರೆ, ಇದು ಚಲೋ ಆಯ್ತು ಪುಟಕ. ನಾ ಕೊರಿಯರ್ ಸೀಟ್ ಇಲ್ಲ ಅಂತ ಹೇಳಿದ್ನಲ್ಲ, ಆರ್ಡರ್ ಕೊಟ್ಟಿದ್ದೆ, ಬಂದಿಲ್ಲ. ಇನ್ನು 1ನೇ ತಾರೀಕಿಗೆ ಬರೋದು ಅಂದೆಲ್ಲ, ಬಂದಾವಂತ್ರಿ. ಇವತ್ತು ಪ್ಯಾಕಿಂಗ್ ಕಂಬಿದ್ದು ಪುಟಕ ಚಲೋ ಆಯ್ತಿಲ್ಲ ಬರೋಕ್ಕದು. ಎಷ್ಟೈತೆ? ಇನ್ನೂ 40 ರೂಪಾಯಿ ತರ್ಬಾ, 40 ರೂಪಾಯಿ ತರ್ಬಾ. ನಾ 28 ರೂಪಾಯಿ ಕೊಡ್ಬಿಟ್ಟಿರ. 28 ರೂಪಾಯಿ ಕಮ್ಮಿ ಐತೆ ನನ್ನ ಕಡೆ. 28 ಕೊಡ್ರು ನಂಗೆ ಯಾರು ಬಂದು ಕೊಡ್ತೀನಿ. ಎಲ್ಲದ ನಾವಿನ ಹಿಂದಿ ಮಾತಾಡ್ತಾರೆ. ಆದ್ರೆ ನಂದು ಏನಾಗೈತೆ ಪುಟ್ಟಕ್ಕೆ ಅಡ್ರೆಸ್ ಹಾಕ್ಬೇಕು ಪಾಪ. ನನ್ನ ಅಂತ ನಿನ್ನ ತಂದ್ರೆ ನಾನು ಬೀರಪ್ಪಂಗು ಟೆಂಪಲ್ ಮುಂದೆ ಹಚ್ಬೇಕಿಲ್ಲ. ಬೀರಪ್ಪಂಗುಡಿ ಬಾಜು ಸಾಲ ಐತೆ ನಾಕತ್ತಾನ. ಇಲ್ಲೆಲ್ಲೇ ಸಾಲ ಬೀರಪ್ಪಂಗುಡಿ ಬಾಜು ಅಲ್ಲ, ಬೀರಪ್ಪನ ಗುಡಿ ಮಗ್ಲು ಮೇನ್ ರೋಡಿಗೆ ಬಾ ಅಂದ್ರೆ ಬರ್ತಾರವರು. ನೀನು ಚಾ ಕುಳ್ಳರ್ಕ ಅವನು ತೆಲ್ ತಿನ್ನಕತ್ತಿ, ಅವನು ನೀನು ತೆಲ್ ತಿನ್ನಕತ್ತಾವ. ಇವತ್ತು ಚಾ ಕುಡ್ದಿಲ್ಲ ಅಂತೀರಿ ಪುಟ್ಟಕ್ಕ. ಹಿಂಗಾಗಿ ಆಕೆ ಈ ಸಹ ಚಾ ಕಿಟ್ಟಾಳ, ಅವ ಆರ್ಡ್ರ್ ಬರೋಕೆ ಆಕಿ ಬರ್ತಾರೆ. ತಡಿ ಬರ್ತಾರೆ, ಮ್ಯಾಕೆ ಬರ್ತಾರೆ. ಶಿರಾ ಬರ್ತ ಕೇಳ್ತಾರೆ, ಕೊಟ್ಟ ಹೋಗ್ಬೇಕು ಅವ್ರು. ಏನಾದ್ರು ಬಂದ್ರ ಪ್ಯಾಲಿಗಳೇ ಓರಿ ಹೋಗ್ಬೇಡಂತೆ ನೋಡ್ಕೊತಾವ. ಏನ್ರ ಬಡಾಕತ್ತ ಹುಡ್ರು ಅಂದ್ರೆ ಭಾರಿ ನೋಡಿ ಸ್ನೇಹಿತರೆ, ನಿಂತೇ ಬಿಡ್ತಾರೆ. ಇವು ಈ ಅಂತ ಹಳ್ಳಿ ಹುಡ್ರು, ಹಳ್ಳಿ ಮಕ್ಕಳಕ್ಕ ಬಾಯಿಗೆ ಹಿಂಗೆ ಕೈ ಯಾಕೆ ಹಚ್ಚಿಲ್ ಗೊತ್ತಾಯ್ತ ಸ್ನೇಹಿತರೆ. ಇಲ್ಲಿ ಹೊಂಟಾರಲ್ಲ ಇವು ನಮ್ಮಮ್ಮ ನೋಡಿ, ನಮ್ಮಮ್ಮಕ್ಕಿ ಅದಕ್ಕೆ ವಿಡಿಯೋ ಮಾಡಕತ್ತಿದ್ನೆ ನಾನು. ವಿಡಿಯೋ ಮಾಡಕ್ಕೆ ನಮ್ಮಮ್ಮರು ಮುಂದಕ್ಕೆ ಹೋದ್ರು, ಅದಕ್ಕೆ ಅಕ್ಕಿ ಹಿಂಗೆ ಬಾಯಿ ಕೈ ಇಟ್ಕೊಂಡ್ರಿ ಥರ ಭಯ ಆಯ್ತು ಅಕ್ಕಿಗೆ. ಹಂಗೆ ಅಲ್ರಿ, ಈ 3 ನಿಂತಾರೆ ನೋಡ್ರಿ. ಒಂದು ಪಾರ್ಸಲ್ಗೋಸ್ಕರ 3 ಮಂದಿ, ಅವ್ರು 3 ಮಂದಿ, ನಾವು ಇಬ್ಬರು ನಿಂತೀವ್ರಿ. ಈಗ ಅದು ಪಾರ್ಸಲ್ ಬರೋಕ್ಕೋಸ್ಕರ ನಾನು ವಿಡಿಯೋ ಮಾಡೋಕೆ ಎಲ್ಲ ಸೆಟ್ ಮಾಡ್ಕೊಂಡೇನಿ ರೀ. ಇವತ್ತು ನಿನ್ನೆ ಪುಟ್ಟಕ್ಕ ಮೇಲೆ ವಿಡಿಯೋ ಮಾಡು ಬಾ ಅಂತಂದು ಪ್ಯಾಕಿಂಗ್ ಮಾಡೋದು, ಡ್ಯಾಮೇಜ್ ಚೆಕ್ ಮಾಡಿ ಇಬ್ಬರು ಕೂಡಿ ಹಾಕಿಬಿಡ್ತೀವಿ ರೀ ಪ್ಯಾಕಿಂಗ್. ಇವತ್ತು ಕೆಲಸ ಮಾಡ್ಕೊಬಿಟ್ಟ ಬಡ ಬಡ ಮಾಡ್ಕೊಂಡು ನಾಷ್ಟ ಚಾ ಬೇಕಾಗಿ ನಾಷ್ಟ. ಯಾಕೆ ಮುಂಜಾನೆ ಯಾಕೆ ಚಾ ಕುಡಿದ್ರಿ ಪುಟ್ಟಕ್ಕ? ಅವು ಮತ್ತು ಚಾ ಕುಡ್ದು ದಪ್ಪ ಆತಾರೆ. ತಲೆ ಹೇಳಾಕತ್ತೈತೆ ಪುಟ್ಟಿ. ಮತ್ತು ನಾ ಇಷ್ಟು ನೀನು ಭಾಳ ಆಗತ್ತಿಲ್ಲ ಅಂದು ಚಾ ಕುಡಿಯಲ್ಲ, ನಾನು ತಲೆ ಹೇಳ್ಬೇಕು. ನನಗೆ ಯಾವಾಗಾರ ಒಮ್ಮೆ ರೆಕ್ಕಕ್ಕೆ ಹಾಲು ಪುಟ್ಟಿ ಹಾಲು ಕೊಡತ್ತೆ ಯಾಕೆ ಬರ್ತೀಯ ಅನ್ನು. ಮತ್ತು ಏನು ಪುಟ್ಟಕ್ಕ ಓ ರೊಕ್ಕ ತೊಂಬರ್ತೀಯ? ಎಷ್ಟು? 30 ರೂಪಾಯಿ ತಮ್ಮ. ಯಾರು ಬಂದ್ರೆ ರೊಕ್ಕ ಹಿಡ್ಕೊಂಡ ಮಂದಿ ಏನಿನ ಕೊಡ್ತಾರ್ರಿ ಪುಟ್ಟಕ್ಕ. ಹಂಗೆ ಕಮ್ಮದ ಸರಿ ಅಮ್ಮ ಬಂದಾನ ಪ್ಯಾಕಿಂಗ್ ಕೊಡಕ್ಕೆ. ತಪ್ಪಿ ಬಂತು ಸೈಡ್ ಹಾಕಿ. ದೊಡ್ಡ ದೊಡ್ಡ ಪಾರ್ಸಲ್ ಏನೈತೆ ನಿಮ್ಮದಿಲ್ಲ? ಇವತ್ತು ಆಯ್ತಾರ. ಇವಾಗ ಜಾಕ ಮಾಡಿದೆ. ಅವರು 9:10 ಗಂಟೆ ಆಗೈತೆ ರೀ ಜಾಕ ಮಾಡಿ ಊಟ ಮಾಡಿಸಿ ಅವ್ರನ್ನ ಬಿಟ್ಟು ಆಡಕ್ಕೆ ಹೋಗ್ಯಾರ. ಟೈಮು 1 ಗಂಟೆ ಆಗೈತಿ. ಇವಾಗ ಜಾಕ ಮಾಡೀನಿ. ಒಂದರ್ಲಿತ್ತು ಏನು ನೋಡಿ ಉಪ್ಪಿಟ್ಟು ಮಾಡೀನಿ. ಏನೂ ಕೆಲಸ ಇಲ್ಲ, ಏನೂ ಇಲ್ಲ ಸ್ನೇಹಿತರೆ. ಯಾಕಂದ್ರೆ ಇವು ಆರ್ಡರ್ ಭಾಳ ಬರಾಕತ್ತವ್ರಿ. ಯಾವ ಪ್ಯಾಕಿಂಗ್ ಮಾಡ್ಬೇಕು ಅದನ್ನ ಬಿಟ್ಟು ಕೇರಿ ಎಲ್ಲ ಅಂಗಡಿ ಕಡೆ ಹಚ್ಚಿ ವಿಚಾರ್ಸಕತ್ತೀನಿ. ಫೋಟೋ ಬಿಟ್ಟು ಅದಾವೇನ್ರಿ ನಿಮ್ಮ ತಾಕದ ಅಂತ ಕೇಳಾಕತ್ತೀನಿ. ಒಂದು ಕಡೆ ಸಿಗ್ತಾವ್ರಿ, ಸಿಕ್ಕ ಕಡೆ ರೇಟ್ ಜಾಸ್ತಿ ಆಗುತ್ತೆ. ರೇಟ್ ಜಾಸ್ತಿ ಆಗಿದ್ದ ತಕ್ಷಣ ನಮ್ಗೆ ಬರಾಡ್ಸಲ್ಲ ಸ್ನೇಹಿತರೆ. ಅಲ್ಲಿ ನಮ್ಗೆ ಈ ಸದ್ದ 1100 ರೂಪಾಯಿ ಕೊಟ್ಟಿರಿ, ಇವಾಗ ಯಾಕೆ ರೇಟ್ ಜಾಸ್ತಿ ಹೇಳ್ತೀರಿ ಅಂತ ಕೇಳ್ತೀರಿ. ಏನು ಮಾಡಬೇಕಪ್ಪ ಅನಿಸ್ಬಿಟ್ಟೈತೆ. ನಾ ಫಸ್ಟಿಗೆ ತರಿಸಿದ್ನ ಅದೇ ಕಡೆ ತರಿಸ್ಬೇಕಾದ್ರೆ ನಾ 10 ದಿನ ಲೇಟ್ ಐತೆ ಅಂತ. ಒಬ್ರು 10 ಸೀರೆ ಬೇಕು, ಒಬ್ರು 5 ಸೀರೆ ಬೇಕು, ಒಬ್ರು 3 ಬೇಕು, ಒಬ್ರು 4 ಬೇಕು, ಸೇಮ್ ಕಲರ್ ಬೇಕಕ್ಕ ಅಂತ ಎಷ್ಟು ಮಂದಿ ಆರ್ಡ್ರ್ ಕೊಡಾಕತ್ತೀರಿ. ಏನು ಮಾಡೋಕ್ಕಾಗಲ್ಲ. ಎಲ್ಲರಿಗೂ ಸಾರಿ ನೋಡಿ. ನನ್ನ ಕೈಲಿ ಆದ ಪ್ರಯತ್ನ ಮಾಡಾಕತ್ತೀನಿ ರೀ. ಮೈಸೂರು ಕ್ರೇಪ್ ಸಿಲ್ಕ್ನಾಗೇ ಬೇರೆ ಥರ ಇದ್ದು ಅಂತ ತರಿಸ್ಬೇಕಂತ ನನ್ನ ಕೈಲಾದ ಪ್ರಯತ್ನ ಮಾಡಾಕತ್ತೀನಿ. ಅದೇ ಸರ್ಚಿಂಗು, ಅದೇ ವಿಚಾರ, ಅದೇ ಟೆನ್ಷನ್. ಇವತ್ತು ಆಯ್ತಾರ ನೋಡಿರ ಮನೆ ದೇವ್ರ ವಾರ ಪೂಜೆ ಮಾಡೋದು ಎಲ್ಲ ಬಿಟ್ಟು ಕೇರಿ ಒಂದು ಉಪ್ಪಿಟ್ಟು ಮಾಡಿ ಮಕ್ಕಳು ಜಾಕ ಮಾಡಿ ತಿನ್ನಿಸಿ ಬರೀ ಫೋನೇ ಒತ್ತಾಡ್ದೆ ಅದು ಫೋನು ಸ್ಟ್ರಕ್ ಆಗೋದೇ ರೀ. ಫೋನು ನಮ್ಗೆ ಫೋನ್ ಯಾವಾಗ ತೊಗೊಳೋದಾಗುತ್ತೆ ಅದೊಂದು ಪುನಃ ಯಾವಾಗ ಹಿಂಗಿರ್ತಂಗೆ ಗೊತ್ತಿಲ್ಲ ಸ್ನೇಹಿತರೆ. ಆದರೆ ಇವಾಗ ಕೆಲಸ ವರ್ಕ್ ಭಾಳ ಇದೆ. ಯಾಕಂದರೆ ನಾನು ಆನ್ಲೈನ ದುಡ್ಡು ಹಾಕ್ಸ್ಕೊಂಡಿದ್ದೆ ಫೋನ. ನಾನು ಇನ್ನೊಂದು ವಾಟ್ಸಪ್ ಏನು ಆನ್ಲೈನ್ ಮೆಸೇಜ್ ಮಾಡ್ತಾರಲ್ಲ ಅದು ಎಲ್ಲ ವರ್ಕ್ ಮಾಡೋದು ಇದೆ ಫೋನ. ಎಲ್ಲ ಚಂದ ಇಡೀ ಒಂದು ಟೈಮು 10 ಗಂಟೆಗೆ ಮುಂಜಾನೆ ಎದ್ದುಗಾನೆ ಫೋನ್ ವರ್ಕ್ ಆಕತ್ತಿದ್ದು. ರಾತ್ರಿ 10 ಗಂಟೆನೇ ವರ್ಕ್ ಆಗೋದು. ಇನ್ನು ಕೆಲಸ ಮಾಡ್ಕೊತಾನೆ ಯಾರು ಮೆಸೇಜ್ ಮಾಡ್ತಿರ್ತಾರೆ, ಯಾರೆಲ್ಲ ಅವ್ರು ರಿಪ್ಲೈ ಕೊಟ್ಕೋತ ಮತ್ತು ವೀಡಿಯೋ ಕಮೆಂಟ್ ಹಾಕೋ ರಿಪ್ಲೈ ಕೊಟ್ಕೋತ ಮಾಡ್ತಿರ್ತೀವಿ ಸ್ನೇಹಿತರೆ.
ಎಲ್ಲರೂ ನೋಡ್ತೀವಿ, ಎಲ್ಲ ಕಡೆ ನೋಡ್ತಿರ್ತೀನಿ, ಎಲ್ಲ ಕಡೆ ಕಣ್ಣು ಇರ್ತಾವೆ, ಎಲ್ಲ ಕಡೆ ಕೆಲಸ ನಿಭಾಯಿಸ್ಕೊಳ್ಳೇಬೇಕು. ಜವಾಬ್ದಾರಿ ಒಂದೇನೋ ಒಂದು ನಾವೇನೋ ಒಂದು ಮೆಟ್ಟಿ ಬೆಳಿಬೇಕು, ನಮ್ಮ ಕಾಲ ಮೇಲೆ ನಿಂದಿರ್ಬೇಕಂದ್ರೆ ಎಲ್ಲ ಮೇಂಟೈನ್ ಮಾಡಲೇಬೇಕು ರೀ. ನಾವು ಫಸ್ಟ್ನೇದು ರೀ, ಎಲ್ಲ ಹೆಣ್ಮಕ್ಳು ತಾಕು ಧೈರ್ಯ ಇದ್ದೇ ಇರುತ್ತೆ. ಎಲ್ಲ ಹೆಣ್ಮಕ್ಳು ಸ್ಟ್ರಾಂಗ್ ಆಗಿ ನಾ ಮಾಡೇ ಮಾಡ್ತೀನಿ ಅನ್ನೋ ಗುರಿ ಇಟ್ಕೋರಿ. ನಮ್ಮ ಕೈಲಿ ಆಗಲ್ಲ ಅಂದ್ಕೊಂಡ್ರೆ ಆಗಲ್ಲ. ನಾವು ಒಂದು ದಾರಿ ಒಂದೇ ದಾರಿ ಕುಂದ್ರಬಾರ್ದು ರೀ, 100 ದಾರಿ ಹುಡ್ಕ್ಯಾಡ್ಬೇಕು ರೀ. 100 ದಾರಿ ಹುಡ್ಕ್ಯಾಡಿದ್ರೆ 100 ಗುರಿ ಹತ್ತಾವ ಸ್ನೇಹಿತರೆ. ಆ ದಾರಿನಿಂದ ಮತ್ತೆ ಪಾಠ ಕಲಿತೀವಿ ರೀ. ಯಾವುದು ಮೋಸದ ಪಾಠ ಕಲಿತೀವಿ, ಎಲ್ಲ ಪಾಠ ಕಲಿತೀವಿ ರೀ. ನನಗೆ ಈಗ ನಾನು ಎದ್ದಿನಿಂದ ಒಂದು 20 ಹೋಲ್ಸೇಲ್ ಅಂಗಡಿಗೆ ಕಾಲ್ ಮಾಡ್ಕೊಂಡಿ, ಅದ್ರಾಗ ಒಂದಿಷ್ಟು 5-6 ಅಂಗಡಿ ಮೋಸಗ ಇಲ್ಲೇ ಕಳಿಸ್ತಾರಲ್ಲಪ್ಪ, ಇನ್ನು ತೋರಿಸೋದೊಂದು ಕೊಡೋದೊಂದು ಬೇರೆ ಅಂತ ಅನಿಸ್ತು. ಒಂದು 5-6 ಮಂದಿ ರೇಟ್ ಜಾಸ್ತಿ ಹೇಳಿದ್ರು, ಒಂದು 5-6 ಮಂದಿ ನನ್ನ ಕಡೆ ಸ್ಟಾಕ್ ಇಲ್ಲ ಅಂತ ಹೇಳಿದ್ರು. ಮತ್ತು 5-6 ಮಂದಿ ಏನಂತ ಹೇಳಿದ್ರೆ, ಆಯ್ತು ರೀ ಇನ್ನೂ ಒಂದು 2 ದಿನ ತಡೀರಿ, 3 ದಿನ ತಡೀರಿ, 4 ದಿನ ತಡೀರಿ. ಏನು ಗ್ಯಾರಂಟಿ ಐತೆ ರೀ? ನಾನು ನಿಮಗೆ ಗ್ಯಾರಂಟಿ ಕೊಡ್ಬೇಕಿಲ್ರಿ. ಈಗ ಅವ್ರಿಷ್ಟು ನಮಗೆ ನಾನು ಗ್ಯಾರಂಟಿ ಕೊಡು ಅಂತೀನಿ. ಯಾವುದೇ ಅಂಗಡಿ ಇರಲಿ, ಹೋಲ್ಸೇಲ್ನ ರೇಟ್ ಜಾಸ್ತಿ ಆದ್ರೆ ಅಲ್ಲಿ ನಾನು ಇನ್ನೂ 50 ರೂಪಾಯಿ ಮನೆ ತರಿಸಿದ್ನಲ್ಲ, ಅದಕ್ಕಿಂತ 50 ರೂಪಾಯಿ ಜಾಸ್ತಿ ಆದ್ರೆ ನಮ್ಮ 1200 ರೂಪಾಯಿ ಆದ್ರೆ ತೊಗೋತೀವಿ ರೀ ಸಿಸ್ಟರ್, ತರಿಸ್ರಿ ಅಂತ ನೀವು ಹೇಳಕತ್ತೀರಿ. ರೇಟ್ ಜಾಸ್ತಿ ಆದ್ರೆ ಅಲ್ಲಿ ವಿಶ್ವಾಸ ಬೇಕು, ಅದೇ ಕ್ವಾಲಿಟಿ ಬೇಕು, ಅದೇ ಇದು ಬೇಕು ರೀ. ರೇಟ್ ಜಾಸ್ತಿ ಆತಂದ್ರೆ ಮತ್ತು ಕ್ವಾಲಿಟಿ ಸುಮಾರು ಇತ್ತಂದ್ರೆ ಭಾಳ ಇದಾಗುತ್ತೆ, ನನಗೆ ತ್ರಾಸ ಆಗುತ್ತೆ. ನೀವು ಏನು ತೊಗೊಂಡ್ಬಿಡ್ತೀರಿ ಬಿಡಿ ಓಲಿ ಅಂತ. ನಿಮಗೆ ಮೋಸ ಮಾಡೋಕೆ ನನಗೆ ಆಗಲ್ಲ ಸ್ನೇಹಿತರೆ. ಯಾಕಂದ್ರೆ ಒಂದು ಸಲ ತೊಗೊಂಡು ಒಂದೇ ಸಲ ಬಿಡೋಂಗಿಲ್ಲ. ಒಂದು ಸಲ ತೊಗೊಂಡ್ರೆ ಇನ್ನೂ 100 ಸಲ ತೊಗೊಳೋದು ಇರ್ತೈತಿ. ಇನ್ನೂ ನಾನು ಹೆಚ್ಚು ಬೆಳಿಬೇಕು ನಾನು ಅಂತಾರೆ. ಯಾಕಂದ್ರೆ ಈಗಿನ ಕಾಲದಾಗ 2 ಮಕ್ಕಳು ತೊಗೊಂಡು ಜೀವನ ಮಾಡೋದು ಕಷ್ಟ ಇದೆ. ಯಾಕಂದ್ರೆ ನನಗೆ ಎಲ್ಲಿ ಯಾಕಡೆ ನಿಂತ 1 ರೂಪಾಯಿ ಅಮೌಂಟ್ ಬರೋದಿಲ್ಲ. ಅದಕ್ಕೆ ಮನೆ ದೇವ್ರಿಗೆ ವಾರ ಐತ್ರಿ, ಸುಳ್ಳು ಹೇಳ್ತೀನಿ, ಎಲ್ಲಿ ನಿಂತ 1 ರೂಪಾಯಿ ಅಮೌಂಟ್ ಬರೋದಿಲ್ಲ. ಸ್ಟ್ಯಾಂಡ್ ನೋಡಿ ಕೈ ನುಸಾಕತ್ತೈತಿ ನೋಡಿ. ಮತ್ತು ಇವು ಆನ್ಲೈನ್ ಬಿಸ್ನೆಸ್ ಅಂದ್ರಿ, ಅವ್ರು ಯಾರು ಬರ್ತಾರೆ ಅವ್ರಿಗೆ ಇದು ವಿಡಿಯೋ ಕಾಲ್ ಮಾಡೋದು ತೋರಿಸೋದು ಎಲ್ಲ ಹೇಳ್ತೀನಿ ಸ್ನೇಹಿತರೆ. ತಲೆ ಚಕ್ರ ಬಂದೋಗತ್ತೆ ರೀ. ಫೋನಿಗೂ ಚಕ್ರ ಬರ್ತದೆ, ನನಗೂ ಚಕ್ರ ಬರುತ್ತೆ ನೋಡಿ. ಒತ್ತಿ ಫೋನೂ ಒತ್ತೈತೇನೆ ರೀ. ಮತ್ತು ನಂದು ಕೆಲಸ ರೀ, ಮತ್ತು ಮನೆ ಕೆಲಸ ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಇನ್ನು ಬಟ್ಟೆ ಬಾಂಡೆ ಪೂಜೆ ಮಾಡ್ಕೊಂಡು ಬಟ್ಟೆ ಬಾಂಡೆ ಮಾಡಿ ಮತ್ತೆ ಸಿಗ್ತೀವಿ ಸ್ನೇಹಿತರೆ. ನಿಮ್ಗೆ ವಿಡಿಯೋ ಎಷ್ಟು ಹೆಂಗೆ ಬರ್ತೋ ಹೆಂಗಿಲ್ಲ ಅಂತ ಕಮೆಂಟ್ ಹಾಕಿ. ಅವಸರ ಆಗುತ್ತೆ. ಉಷ್ಟು ಪ್ಯಾಕಿಂಗ್ ಮಾಡಬೇಕು, ಡ್ಯಾಮೇಜ್ ಚೆಕ್ ಮಾಡಬೇಕು. ಯಾಕಂದ್ರೆ ಡ್ಯಾಮೇಜ್ ಆತಂದ್ರೆ ಪ್ರಾಬ್ಲಮ್ ಅವೆಲ್ಲ. ಅದಕ್ಕೆ ಎಲ್ಲರೂ ಡ್ಯಾಮೇಜ್ ಚೆಕ್ ಮಾಡಿ. ಯಾಕಂದ್ರೆ ಎಲ್ಲರಿಗೆ ನಾಳೆ ಕಳಿಸ್ತೀನಿ ರೀ. ಇವತ್ತಾದ್ರೆ ಇವತ್ತು ಪ್ಯಾಕಿಂಗ್ ಮಾಡ್ಕೊಂಡು ನಾಳೆ ಸೋಮವಾರ ನಾಳೆ ಕಳಿಸ್ತೀನಿ ಸ್ನೇಹಿತರೆ. ನಿಮಗೆ ಗುರುವಾರ ಅಥವಾ ಶುಕ್ರವಾರ ನೋಡಿ. ಬಾಂಬೆ ಸಿಸ್ಟರ್ ಒಂದು ಮುಂಬೈ ಹೊರದೇಶ ಅಂತ ಆರ್ಡ್ರ್ ಕೊಟ್ಟಿದ್ರಿ ಪಾಪ. ನೀನು ಎಷ್ಟು ಹೇಳಾದ್ರೆ ಗೊತ್ತಿಲ್ಲ, ಎಷ್ಟು ಸೂಪರ್ ಐತ್ರಿ, ಕ್ವಾಲಿಟಿ ಮಸ್ತ್ ಐತ್ರಿ, ಮಸ್ತ್ ಇಷ್ಟ ಆಯಿತು. ನಮ್ಮ ಕಡೆ ಯಾರು ಆರ್ಡ್ರ್ ಕೊಟ್ಟಿರೋದು ನಿಮ್ಗೆ ಕೊಡ್ತೀವಿ ರೀ ಅಂತೇಳಿದ್ರು. ಮತ್ತು ಅವರು ಅದು ಬಂದ ಮ್ಯಾಗ ಹೇಳ್ತೀವಿ ಸ್ನೇಹಿತರೆ. ಅವ್ರು ಒಂದು ನನಗೇನೋ ಗಿಫ್ಟ್ ಕೊಟ್ಟಾರ, ಸೀರೆ ಚಲೋ ಕೊಟ್ಟಿರಿ ನೀವು ಅಂತ. ನಮ್ಗೆ ಸೀರೆ ಕಸ್ಟಮರ್ ತೊಗೊಂಡು ನಮಗೆ ಗಿಫ್ಟ್ ಕೊಡ್ಬೇಕು ರೀ ಅವರು. ಹಂಗೆ ನಾವು ಲಾಭ ನೋಡಬಾರ್ದಲ್ಲಿ, ನಮ್ಮ ವಿಶ್ವಾಸ ನೋಡ್ಬೇಕು ರೀ. ನಮ್ಮ ವಿಶ್ವಾಸಕ್ಕೆ ನಮ್ಗೆ ಪ್ರತಿಫಲ ಅವರೇ ಗಿಫ್ಟ್ ಕೊಡ್ತಾರೆ. ಸಿಸ್ಟರ್ ನೀವು ಸೀರೆ ಚೆನ್ನಾಗಿ ಕ್ವಾಲಿಟಿ ಕಳಿಸಿರಿ, ಹೊರಗಿನ ದೇಶ, ಅಲ್ಲಿ ಅಮೌಂಟು ಡಬಲ್ ಐತಂತ್ರಿ. 800 ಇದ್ದಿದ್ದಲ್ಲ 1200 ಹಿಂಗೆ ಐತಂತ್ರಿ ರೇಟ್ ಅಲ್ಲಿದು. ಹೀಗಾಗಿ 1200 1500 ತನಕ ಅದಂತ್ರಿ. ನಾನು ಸಾರಿ ಕಳ್ಸಿದ ಸಾರಿ ನಾನು ಬರೀ 600 ರೂಪಾಯಿ ಕೊಟ್ಟಿನಿ. ಅದಕ್ಕೆ ಅದ್ರ ಕಡೆ ಅಂತ ನನಗೊಂದು ನಿಮ್ಗೆ ಸಣ್ಣ ಗಿಫ್ಟ್ ಅಂತ ಕಳ್ಸಾರ. ಬ್ಯಾಡೆ ಅಂದೆ ನಾನು. ಇರಲಿ ಸಿಸ್ಟರ್ ಗಿಫ್ಟು, ಅದು ನನಗೆ ಭಾಳ ಹೆಲ್ಪ್ ಆಗುತ್ತೆ ಆ ಗಿಫ್ಟ್. ಅವ್ರು ನನಗೆ ಹೇಳ್ಯಾರ. ಆದರೆ ನಿಮಗೆ ಒಂದು ಸ್ವಲ್ಪ ಸರ್ಪ್ರೈಸ್ ಇಲ್ಲರಿ. ನೀವು ಗೆಸ್ಟ್ ಮಾಡಿ ಯಾವಾಗ ಗಿಫ್ಟ್ ಏನಿದ್ದಿರ್ಬೇಕಂತ ಗೆಸ್ಟ್ ಮಾಡಿ. ಅದು ನನಗೆ ಅದು ಈ ಹೇಳ್ಯಾಕ ಭಾಳ ಅಂದ್ರೆ ಭಾಳ ರೀ. ಅಷ್ಟೆಲ್ಲ ಅದು ಅಷ್ಟು ಅವಶ್ಯಕತೆ ಇದೆ ನನಗೆ. ಆದ್ರೆ ಅದೇ ಅವಶ್ಯಕತೆ ಇದ್ದಿದ್ದಕ್ಕನೇ ಅವ್ರು ನನಗೆ ನಿಮ್ಮ ಕಷ್ಟ ನೋಡೋಕ್ಕಾಗಲ್ಲ. ಅವ್ರದ್ದು ನಿಮ್ಮ ಮಕ್ಳ ಕಷ್ಟ ನಿಮ್ಮ ಕಷ್ಟ ಆಗವಲ್ದು. ನಿಮ್ಗೆ ಅವಶ್ಯಕತೆ ಐತೆ ಅಂತಾನೆ ನಾನು ಆರ್ಡ್ರ್ ಮಾಡಕತ್ತೀನಿ ಅಂತ ಮಿಶೋಳಗೆ ನಮ್ಮ ಮಿಶೋಳಗೆ ಆರ್ಡ್ರ್ ಹಾಕ್ಯಾರ ಅವರು. ಅದು ನಮ್ಮ ಮನೆ ಅಡ್ರೆಸ್ ಹಾಕ್ಯಾರ. ನನಗೆ ಒಂಥರ ಖುಷಿ ಆಗತೈತೆ. ಆದ್ರೆ ಆ ಗಿಫ್ಟ್ ಬಂದು ನಿಮ್ಗೆ ಹೇಳ್ತೀನಿ ರೀ. ಯಾಕಂದ್ರೆ ನೀವು ಸ್ವಲ್ಪ ಯೋಚನೆ ಮಾಡಿ ನೋಡೋಣ. ನೀವು ಯೋಚನೆ ಮಾಡಿ ಯಾವ ಥರ ಗಿಫ್ಟ್ ಕಳಿಸ್ತಿರ್ಬೇಕು, ಯಾವ ಥರ ಇಲ್ಲ ಅಂತ ನೋಡೋಣ ರೀ. ಎಷ್ಟು ಮಂದಿ ಕರೆಕ್ಟ್ ಆನ್ಸರ್ ಕೊಡ್ತೀರಿ. ಅದಕ್ಕೆ ಕರೆಕ್ಟ್ ಆನ್ಸರ್ ಎಷ್ಟು ಹೌದು ಇದ್ರಾಗ ಒಂದು ಇಟ್ಬಿಡ್ತೀನಿ ರೀ. ಇದ್ರಾಗ ಏನು ಇಡ್ತೀನಿ ಅಂದ್ರೆ ಎಷ್ಟು ಮಂದಿ ನೀವು ಕರೆಕ್ಟ್ ಆನ್ಸರ್ ಕೊಡ್ತೀರಿ ಅವ್ರಿಗೆ ಒಂದು ಸೀರೆ ಗಿಫ್ಟ್ ಕೊಡ್ತೀನಿ ರೀ. 600 ರೂಪಾಯಿ ಸೀರೆ ಗಿಫ್ಟ್ ಕೊಡ್ತೀನಿ. ಓಕೆನಾ? ಸ್ಟೋನ್ ಸೀರೆ ಅದು ಯಾವುದಂತ ತೋರಿಸೇ ಬಿಡ್ತೀನಿ ಈಗ. ಅದ್ರಾಗೇನಿಲ್ಲ ರೀ. ಅದಕ್ಕೆ ಮತ್ತು ಲೈಕ್ ಎಷ್ಟು ಬರ್ತಾವೆ ರೀ ನೀವು ಹಾಕಿರೋ ಕಮೆಂಟಿಗೆ. ನಿಮ್ಗೆ ಕರೆಕ್ಟ್ ಇತ್ತಂದ್ರೆ ಅದಕ್ಕೆ ಲೈಕ್ ಎಷ್ಟು ಬರ್ತಾವೆ. ಮತ್ತು ಈ ಸೀರೆ ಗಿಫ್ಟ್ ಇಂಥ ಸೀರೆ ಕೊಡ್ತೀನಿ ರೀ. ಅದನ್ನು ಕಲರ್ ಅದು ಇದನ್ನೆಲ್ಲ ಸ್ನೇಹಿತರೆ. ನನಗೆ ಇಷ್ಟ ಆಗಿದ್ದ ಕಲರ್ ನೀವು ಯಾರು ಗೆದ್ದಿರ್ತೀರಿ ಅವ್ರಿಗೆ ಈ ಸೀರೆ ಗಿಫ್ಟ್ ಕೊಡ್ತೀನಿ ನೋಡಿ. ಯಾಕೆ ಅನ್ನೋದ ಬಾದನ ಅಂತ ಇವತ್ತೇನೋ ಮಾತಿ ಬಂತು. ಮಾತೇ ರೀ. ನಾವು ಒಂದು ನಿರ್ಧಾರ ಮಾಡಿದ್ದೆ ಮುಗಿದೋದು ಸ್ನೇಹಿತರೆ. ಅದು ಗಿಫ್ಟು ನಮ್ಮ ಸಬ್ಸ್ಕ್ರೈಬರ್ ನಮ್ಗೆ ಹೊರಗಿನ ದೇಶದ ಸಿಸ್ಟರು ಅವ್ರನ್ನ ಬಿಟ್ರಿ ಅವ್ರಿಗಿಲ್ರಿ ಗಿಫ್ಟು. ಯಾಕೆ ಅವ್ರಿಗೆ ಗೊತ್ತಿರ್ತೈತಿ. ಅವ್ರಿಗಿಲ್ಲ. ಅವ್ರನ್ನ ಬಿಟ್ಟು
ಮತ್ತು ವಿಜ್ಜು ಅಕ್ಕಾಗ ಹೋಗ್ಬೇಕಿಗೆ ಬಿಟ್ಟು ಆಕಿಗೆ ಗೊತ್ತೈತ್ರಿ ಆಕಿಗೆ ಹೇಳಿ ವಿಜ್ಜು ಅಕ್ಕಾಗ ಇವರಿಬ್ಬರನ್ನ ಬಿಟ್ಟು ಉಳ್ಕೆದಾರು ಯಾರು ಕಮೆಂಟ್ ಹಾಕ್ತೀರಿ ಅವರಿಗೆ ಮತ್ತು ವಿಜ್ಜು ಅಕ್ಕಾಗ ಯಾರೆಲ್ಲ ಪರಿಚಯದಾರ ಅವ್ರು ಏನಾರು ಕಮೆಂಟ್ ಹಾಕಿರಿ ಅವ್ರಿಗೆ ಗಿಫ್ಟ್ ಇಲ್ಲ ನಾ ಹೇಳ್ತೀನಿ. ಯಾಕಂದ್ರೆ ನೋಡಿ ಏನು ಇವಾಗ ಅವಶ್ಯಕತೆ ಭಾಳ ಅಂದ್ರೆ ಭಾಳ ಅದ್ರದ್ದು ಅವ್ರು ಕೊಟ್ಟಾರಲ್ಲ ಆ ಗಿಫ್ಟು ಅದು ಅವಶ್ಯಕತೆ ಭಾಳ ಇದೆ ಸ್ನೇಹಿತರೆ. ಅಷ್ಟು ಅವಶ್ಯಕತೆ ಅಲ್ಲ ಈ ಸೀರೆ ಅದಕ್ಕೆ ಹೆಚ್ಚಿಟ್ಬಿಡ್ತೀನಿ. ಈ ಸೀರೆನ ಈ ಕಲರ್ ಕೈ ಬಂದೈತೆ ರೀ, ಇದೇ ಸೀರೆ ನೋಡಿ ಇದೇ ಸೀರೆಗೆ ಹೆಚ್ಚಿರ್ತೀನಿ. ಯಾರಿಗೆಲ್ಲ ಈ ಸೀರೆ ಗಿಫ್ಟ್ ತೊಗೋಬೇಕು ಅನ್ನೋದಿದೆ ಬಡ ವಿಚಾರ ಮಾಡಿ ಕಮೆಂಟ್ ಮಾಡಿ. ಆ ಕಮೆಂಟಿಗೆ ಎಷ್ಟು ಲೈಕ್ ಬೂತೋ ಅದ್ರ ನಾ ಚಾಯ್ಸ್ ಮಾಡ್ತೀನಿ ರೀ. ಮತ್ತು ನೀವು ಸೇಮ್ ಎಲ್ಲರೂ ಉತ್ತರ ಕೊಟ್ಟಿರ್ತೀರ, ಉತ್ತರ 4-5 ಮಂದಿ ಉತ್ತರ ಒಂದೇ ಸೇಮ್ ಇತ್ತಂದ್ರೆ ಅದಕ್ಕೆ ಲೈಕ್ ಎಷ್ಟು ಬೂತಾವು ಅದ್ರ ಮ್ಯಾಗ ನಿಮ್ಮ ಸೀರೆ ಕಳಿಸ್ತೀವಿ ಸ್ನೇಹಿತರೆ. ನನಗೆ ಯಾಕೋ ಒಂಥರ ಖುಷಿ ಆಕೈತಿ, ಇದೊಂಥರ ವಿಡಿಯೋದಾಗ ಎಂಜಾಯ್ ಅನ್ನಿಸ್ತಲ್ಲ ಸ್ನೇಹಿತರೆ. ನಾ ಮಾಡಿದ್ದೇನೋ ತಪ್ಪಿದೆ ಇಲ್ಲ ನಾನು ಮಾಡಿದ ತಪ್ಪು ಅನ್ನಕ್ಕೆ ನೀವು ಆಗಲ್ರಿ. ನಾ ತಪ್ಪು ಮಾಡೋಕೆ ಹೋಗಲಿಲ್ಲ, ತಿಳ್ಕೊಂಡೆ ಮಾತಾಡ್ತೀನಿ. ಮಾತೇರಿ ಈ ಸೀರೆ ಗಿಫ್ಟ್ ಮಾಡಿ ಇದೇ ಕಲರ್ ಇದೇ ರೀ. ನಾನು ಇನ್ನೂ ಹೇಳಲ್ಲ, ಈ ಸೀರೆನ ಗಿಫ್ಟ್ ನಿಮಗೆ ಚಾಯ್ಸ್ ಮಾಡಿ. ಯಾರಿಗೆ ಮತ್ತು ಟ್ರೆಂಡ್ ಇದೆ ರೀ, ಏನು ಹಳೆ ಡಿಸೈನು ಯಾವುದು ಹಾಕ್ಕೊಂಡು ಕೊಟ್ಟಾಳ ಅಂತಲ್ಲ. ಆ ಸಿಸ್ಟರ್ ನಮ್ಗೆ ಈ ಸೀರೆ ಕಳ್ಸಿದಕ್ಕೆ ನನಗೆ ಕ್ವಾಲಿಟಿ ಚೆನ್ನಾಗಿದೆ ಅಂಥೇಳಿ ನನಗೆ ಗಿಫ್ಟ್ ಕೊಡಕತ್ತಾರ. ಆ ಗಿಫ್ಟ್ ಯಾವುದು ನೀವು ಹೇಳಿದ್ರೆ ನಿಮಗೆ ನಾನು ಈ ಗಿಫ್ಟ್ ಕೊಡ್ತೀನಿ. ಆ ಗಿಫ್ಟಿಗೆ ಯಾರೆಲ್ಲ ಕರೆಕ್ಟ್ ಆ ಗಿಫ್ಟ್ ಯಾವುದು ಅಂತ ನೀವೆಲ್ಲ ಹೇಳಿದ್ರಂದ್ರೆ ಆ ಗಿಫ್ಟಿಗೆ ನಾ ಕೊಡ್ತೀನಿ ರೀ. ಮತ್ತು ಅದಕ್ಕೆ ಲೈಕ್ ಎಷ್ಟು ಬೀಳ್ತಾವೆ ಆ ಲೈಕಿಗೂ ನಾ ಕೊಡ್ತೀನಿ. ಲೈಕ್ ಜಾಸ್ತಿ ಲೈಕ್ ಬಿದ್ದರೆ ಒಂದು ಗಿಫ್ಟ್ ಕಳಿಸ್ತೀನಿ ರೀ. ಓಕೆನಾ? ನಿಮ್ಮ ಅಡ್ರೆಸ್ಸು ನಿಮ್ಮ ಫೋನ್ಪೇ ಇದು ನಿಮ್ಮದೇ ಫೋನ್ಪೇ ಅಂತ ನೋಡಿ. ನಾ ಬರೀ ರೊಕ್ಕ ತೊಗೊಂಡ್ರಾಗ ಹೇಳ್ತೀನಿ ರೀ. ಯಾಕಂದ್ರೆ ನಿಮ್ಮ ಫೋನ್ಪೇ ಮಾಡಿ ರೊಕ್ಕ ಅಂತ ನಾನು ಎಲ್ಲರಿಗೂ ಹೇಳ್ತಿರ್ತೀನಿ. ಅದೇ ಬಾಯಿ ಬಂತು ಫೋನ್ಪೇ ಇಲ್ಲ ಫ್ರೀ ಶಿಪ್ಪಿಂಗು ಮಾಡಿಕೊಡ್ತೀನಿ. ನಿಮ್ಗೆ ಬಂದು ಫ್ರೀಯಾಗಿ ತಲುಪಿಸ್ತೀನಿ ರೀ ನಾನು. ಇದು ಕರೆಕ್ಟ್ ಮಾತ್ರ ಇದೇ ಸರಿ ಆಯ್ತಿರ್ತೀನಿ. ಬೈನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ, ಪೂಜೆ ಮಾಡ್ತೀನಿ ರೀ. ಏನೋ ನಮ್ಮ ಇವತ್ತು ಮನೆ ಕ್ವಾರಕ ಸಿದ್ದೇಶ್ವರ. ಯಾಕಂದ್ರೆ ನಾನು ನಿಮಗೊಂಥರ ಏನು ಹೆಲ್ಪ್ ಮಾಡಿದ್ನಿ ಅಂದ್ರೆ ಅದು ನನಗೆ ದೇವ್ರು ಒಂಥರ ಹೆಲ್ಪ್ ಮಾಡ್ತಾನೆ ಗೊತ್ತೈತೆ. ಆದ್ರೆ ನನ್ನ ಕಷ್ಟದಾಗಿದ್ದು ಬೇಕಾ ಅಂತಿರಬೇಕು. ಇರಲಿ, ನಿಮಗೂ ಒಂಥರ ತಲೆ ಓಡಿಸ್ರಿ. ನೀವು ಒಂದು ಸ್ವಲ್ಪ ವೀಡಿಯೋ ನೋಡಿ ಸುಮ್ಮನೆ ಕುಂತ್ಕೋಬೇಡಿ. ಏನಿದ್ದಿರಬೇಕು ಓಡಿಸಿ. ನೀವು ಒಮ್ಮೆರ ನಮ್ಮ ವೀಡಿಯೋ ನೋಡೋಕ್ಕೆ ಒಮ್ಮೆರ ನಿಮ್ಗೆ ಗಿಫ್ಟ್ ಕೊಡ್ತೀನಿ ರೀ. ಅದಕ್ಕೆ ಲೈಕ್ ಜಾಸ್ತಿ ಬರ್ಬೇಕು ರೀ. ಹೇಳ್ತೀನಿ ಬನ್ನಿ, ಪೂಜೆ ಮಾಡಿ ಮತ್ತೆ ಸಿಗ್ತೀನಿ. ನೋಡಿ ಸ್ನೇಹಿತರೆ, ಪ್ಯಾಕಿಂಗು ಇವಾಗ ಹುಚ್ಚಿದೆ. ಇದು ಇಲ್ಲೊಂದು ಸ್ವಲ್ಪ ಡ್ಯಾಮೇಜ್ ಆಗಿತ್ತು. ಇವೆಲ್ಲ ಡ್ಯಾಮೇಜ್ ಬಂದವನು ಒಳಗಿನ ಕವರ್ ಅಂತ ಹುಚ್ಚಿದೆ. ಇಲ್ಲ ಸ್ನೇಹಿತರೆ, ಒಳಗಿನ ಕವರ್ ಒಂದು ಡ್ಯಾಮೇಜ್ ಬಂದಿಲ್ಲ. ಕ್ವಾಲಿಟಿ ಇದ್ರಕ್ಕಿಂತ ಕ್ವಾಲಿಟಿ ಅದು ಬೆಸ್ಟ್ ಇದೆ ನೋಡಿ, ಬೆಸ್ಟ್ ಇದೆ. ಮತ್ತು ಸ್ನೇಹಿತರೆ ನೋಡಿ ಏನಂದ್ರೆ ಉಷು ಡ್ಯಾಮೇಜ್ ಚೆಕ್ ಮಾಡಬೇಕು. ಟೈಮ್ 6 ಗಂಟೆ ಆಗೈತೆ ರೀ. ಫುಲ್ ತಲೆ ನೋವಾಕತ್ತೈತೆ ನೋಡಿ. ಬಟ್ಟೆ ಬಾಂಡೆ ಮಾಡೈತೆ, ತಲೆ ನೋವಾಕತ್ತೈತೆ ಸ್ನೇಹಿತರೆ. ನೋಡಿ ಬಾಂಡೆ ತಿಕ್ಕೈತಿ, ಅಡುಗೆ ಮಾಡಬೇಕು. ಯಾಕೆ ತಲೆ ನೋವಾಕತ್ತೈತೆ ಅಂದ್ರೆ ಇವತ್ತು 100 ಹೋಲ್ಸೇಲ್ ಅಂಗಡಿ ಫೋನ್ ಹಚ್ಚಿ ಕೇಳಿದರು, ಇಲ್ಲ ತಡೀರಿ ಯಾರು ರೆಸ್ಪಾನ್ಸೇ ಮಾಡ್ತಾಯಿಲ್ಲ. ಇನ್ನೊಂದು ಕಡೆ ಕೊಟ್ಟೆನಂದ್ರೆ ಅವ್ರದ್ದು ಸರಿಯಾಗಿ ರೆಸ್ಪಾನ್ಸ್ ಇಲ್ಲ. ಅದಾವು ಕೊಡ್ತೀವಿ ರೀ ಅಂತಾರೆ. ರೆಸ್ಪಾನ್ಸ್ ನಮ್ಗೆ ಕರೆಕ್ಟಾಗಿ ವಿಡಿಯೋ ಕಾಲಿ ಮಾಡಿ ಕರೆಕ್ಟಾಗಿ ತೋರಿಸ್ಬೇಕು, ಇದು ಮಾಡಬೇಕು ಅಂತ ನಾವು ಅಂತೀವಿ ಸ್ನೇಹಿತರೆ. ಏನೂ ಆಗ್ತಾಯಿಲ್ಲ, ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಏನು ಮಾಡೋದು? ಬನ್ನಿ ಸ್ನೇಹಿತರೆ ಮತ್ತೆ ಸಿಗೋಣ. ನೋಡಿ ಸ್ನೇಹಿತರೆ, ಇಷ್ಟು ಎಲ್ಲ ಪ್ಯಾಕಿಂಗ್ ಮಾಡಿದೆ. ಪ್ಯಾಕಿಂಗ್ ಮಾಡಿ ಅನ್ನ ಮಾಡಿದೆ. ಒಂದು ಸ್ವಲ್ಪ ಶ್ರಾವಣಿ ಅನ್ನ ಮಾಡ್ಯಾಳ. ಶ್ರಾವಣಿನೇ ಮಾಡ್ಯಾಳ ಅನ್ನ. ಒಂದು ಗ್ಲಾಸ್ ಅಕ್ಕಿ ಹಾಕಿ 3 ಗ್ಲಾಸ್ ನೀರು ಹಾಕಿದ್ಲು. ಆದರೂ ಬಿರ್ಸಾಗಿತ್ತು ರೀ ಅನ್ನ. ನೀರು ಅರ್ಧಂಬರ್ಧ ಹಾಕಿಲ್ಲ, ಆ ಉದುರ ಆಗಿತ್ತು ರೀ. ಅನ್ನ ಮಾಡ್ಯಾಳ. ಅನ್ನ ಖಾರ ಹಾಕ್ಕೊಂಡು ಊಟ ಮಾಡಿದ್ವಿ. ಫುಲ್ ಸುಸ್ತಾಗೈತಿ, ಹಾಸಿದೆ. ಮಲ್ಕೊಂಡೆ ವಿಡಿಯೋ ಮಾಡಕತ್ತೀವಿ. ಏನು ಮಾಡಿ ಸುಸ್ತಾಗ್ಬಿಟ್ಟೈತೆ ರೀ. ಬಾಯ್ ಸ್ನೇಹಿತರೆ, ಗುಡ್ ನೈಟ್.